ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡುತ್ತಿರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಮಹನೀಯರ ಕೊಡುಗೆಯಾಗಿದೆ ಎಂದು ಪ್ರೊಫೆಸರ್ ಬಿಎಚ್ ಮಾಳಶೆಟ್ಟಿ ಅವರು ಹೇಳಿದ್ದಾರೆ. ಮಾರ್ಚ್ 9 ಮಧ್ಯಾಹ್ನ 1 ಗಂಟೆ ಸಂದರ್ಭ ಜಮಖಂಡಿ ನಗರದ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿರುವ ಸೈನಿಕ ಭವನದಲ್ಲಿ ಆಯೋಜಿಸಲಾಗಿದ್ದ ಸೌಂದರ್ಯವರ್ಧಕೀಯ ಕೌಶಲ್ಯ ಅಭಿವೃದ್ಧಿ ಸಂಘದ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರೊಫೆಸರ್ ಬಿಎಚ್ ಮಾಳಶೆಟ್ಟಿ ಅವರು ಮಾತನಾಡಿದರು. ಮಹಿಳೆಯರಿಗೆ ಮತದಾನದ ಹಕ್ಕು ನೀಡುವ ವಿಷಯವಾಗಿ ನಡೆದ ಚರ್ಚೆಗಳಲ್ಲಿ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರ ಫಲವಾಗಿ ಇಂದು ಮಹಿಳೆಯರು ಸಮಾಜದಲ್ಲಿ ಮುನ್ನಡೆಯಲು ಸಾಧ್ಯವಾಗಿದೆ ಅಂತ ಹೇಳಿದರು. ಇನ್ನು ಬ್ಯೂಟಿಷಿಯನ್ ವೃತ್ತಿಯ ಮಹತ್ವದ ಕುರಿತು ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಸರ್ಕಾರ ಮಹಿಳೆಯರಿಗೆ ಸೌಲಭ್ಯಗಳನ್ನು ನೀಡುತ್ತಾ ಇರುವುದು ಮತ್ತು ತನ್ನ ಕರ್ತವ್ಯವಾಗಿದ್ದು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಹೇಳಿದರು. ನ್ಯಾಯವಾದಿ ಲಕ್ಷ್ಮೀ ಸುತಾರ್ ಅವರು ಮಾತನಾಡಿ, ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮಹಿಳೆಯರು ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿದರು. ಇನ್ನು ಗ್ರಾಹಕರ ರಕ್ಷಣಾ ಕಾಯ್ದೆ ಕುರಿತು ವಿವರಿಸಿದ ಅವರು, ಯಾವುದೇ ವಸ್ತುಗಳನ್ನು ಖರೀದಿಸಿದಾಗ ಅದರ ಬಿಲ್ ಪಡೆಯುವುದು ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಿಖಿತಾ ಚೇತನ್ ಕಾಂತಿ ಅವರ ಸೀಮಂತ ಕಾರ್ಯಕ್ರಮವೂ ಕೂಡ ಜರುಗಿತು. ನ್ಯಾಯವಾದಿ ಶೋಭಾ ಜಕಾತಿ ಹಾಗೂ ಶಿವಲೀಲಾ ಎನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೌರಿ ಬಿದರಿ ಅವರು ಸ್ವಾಗತಿಸಿದರು. ಸೌಂದರ್ಯ ಜಕಾತಿ ಮತ್ತು ನಿಖಿತಾ ಜೋಗದಂಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಭವಾನಿ ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡಿದರು. ರಾಜೇಶ್ವರಿ ಹಿರೇಮಠ್, ಸುನೀತಾ ದುಬೆ, ರೇಖಾ ಕಾಂತಿ, ಶಕುಂತಲಾ ತುಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದನ್ನ ರಿಜಿಸ್ಟರ್ ಮಾಡಿಸಿಲ್ಲ. ರಿಜಿಸ್ಟರ್ ಮಾಡಿಸಿ 4 ವರ್ಷ ಆದ. ಇವತ್ತಿನ ದಿವಸ ನೌಕರಿ ಇದ್ದವ್ರಿಗೆ ಸ್ವಲ್ಪ ಪೆನ್ಷನ್ ಬರೋದು ಕಡಿಮೆ ಇರ್ತೈತಿ. ಅಂತಂದ್ರಾಗ ನಾವು ವರ್ಕ್ ಮಾಡೋರು ನಮಗ್ ಪೆನ್ಷನ್ ಮಾಡಿಕೊಡಕತ್ತಾರಪ್ಪ ಅಂದಿದ್ದು ಒಂದು ಹೆಮ್ಮೆ. ಯಾಕಂದ್ರೆ ನಾವು ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಂಡಿವ್ ಅಂದಿದ್ದು ಅದು ಬಂದೈತಿ. ಈ ದಿವಸ ನಾವು ಪೆನ್ಷನ್ ತಗೋದಿಪ್ಪ ಅಂದ್ರೆ ಹೆಮ್ಮೆ ಅನ್ಸಾಕೈತಿ. ಯಾಕಂದ್ರೆ ನಾವು 1ನೇ ತಗಲ್ತಾ ಓದಿವಿ, 4ನೇ ತಗಲ್ತಾ ಓದಿವಿ, 10ನೇ ತಗಲ್ತಾ ಓದಿವಿ, ಡಿಗ್ರಿ ಮುಗಿಸಿದವ್ರು ಓದಿವಿ. ಇಂಥವ್ರೆಲ್ಲ ನಾವು ಗೌರ್ಮೆಂಟ್ ಇಂದ ಪೆನ್ಷನ್ ತಗೋದಿಪ್ಪ ಅಂದ್ರೆ ಅದ ಒಂದು ಹೆಮ್ಮೆ ನಮಗ. ಕೆಲವೊಬ್ಬರಿಗೆ ಯಾವ ಇರೋದಿಲ್ಲ, ಅವರು ಈ ಪಾರ್ಲರ್ ಅನ್ನುವಂತಹ ಒಂದು ವೃತ್ತಿಯಿಂದಲೇ ಅವರು ಸಂಸಾರನ ಸಾಗಿಸ್ಬೇಕಾಗಿರ್ತೈತಿ. ಮುಂದೆ ಅವ್ರ ಮುಪ್ಪಾನ ಕಾಲಕ್ಕೆ ಒಂದು ಅವ್ರಿಗೆ ಏನ್ರೆ ಒಂದು ಆಶ್ರಯ ಆಗಿರಲಿ, ವೈದ್ಯಕೀಯವಾಗಿರಲಿ, ಮತ್ತೊಂದಾಗಲಿ ಅಂದಾಗ ಮೇಡಮ್ ಅವರು ನಮಗೆ ಕರೆದು ಹೇಳಿದ್ರು, ಇಲ್ಲ ಮೇಡಮ್ ಅವ್ರ ನಿಮಗೂ ಪಿಂಚಣಿ ಬರುವಂತ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಒಂದು ವ್ಯವಸ್ಥೆ ಐತಿ, ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಫ್ರೀ ಆಫ್ ಕಾಸ್ಟ್ ಯಾವುದೇ ಅರ್ಜಿ ₹1 ತಗೋಲಾರ್ದ ಶಕುಂತಲಾ ತುಪ್ಪ ಮೇಡಮ್ ಅವರು ನಮಗೆ ಪೆನ್ಷನ್ ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ. ಇನ್ನೊಬ್ರನ್ನ ಹೇಳಿ ಯಾಕೆ ಇವ್ರೆಲ್ಲ ನೆನೆಸ್ಕೊಳ್ಬೇಕು. ಇವತ್ತ ಬಹಳ ಆರಾಮಾಗಿರಿ. ಅವ್ರು ಬಲಿ ಮಾಡೋದು ದುಡ್ಡು ವೇತನ ಸಮ್ಮೇಳನಗಳಾಗ್ತಾವ್ರಿ ನಮಗೆ. ಆಧುನಿಕ ಯುಗದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಆಗ್ಬೇಕಾದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿ ಕಳಿಸ್ತಾರೆ. ಏನಂತ ಹೇಳಿ ಕಳಿಸ್ತಾರೆ ಅಂತ, ಇಂಗ್ಲೆಂಡಿನಲ್ಲಿರೋರಿಗೆ ಹೇಳ್ತಾರೆ, ಭಾರತದಲ್ಲಿರುವ ಮಹಿಳೆಯರಿಗೆ ವೋಟಿಂಗ್ ಪವರ್ ಇಲ್ರಿ, ವೋಟಿಂಗ್ ಪವರ್ ಕೊಡ್ಬೇಕ್ರಿ ನೀವು ಅಂತ ಹೇಳ್ತಾರೆ. ಇಂಗ್ಲೆಂಡಿನಲ್ಲಿರೋರಿಗೆ ಅನ್ಸತ್ರಿ, ಇಂಗ್ಲೆಂಡ್ನಾಗ ನೀವು ನಾವು ಇಷ್ಟು ಮುಂದುವರಿದ ರಾಷ್ಟ್ರ ನಮ್ದು, ನಮ್ಮ ದೇಶದಲ್ಲಿರುವ ಮಹಿಳೆಯರಿಗೆ ವೋಟಿಂಗ್ ಪವರ್ ಇಲ್ಲ. ಅದು ಎಲ್ಲೋ ಇರುವ ಭಾರತದಲ್ಲಿರುವ ಒಬ್ಬ ಅಂಬೇಡ್ಕರ್ ಅವರ ದೇಶದ ಮಹಿಳೆಯರಿಗೆ ವೋಟಿಂಗ್ ಪವರ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ವಿಚಾರ ಮಾಡಿ ಅವ್ರ ದೇಶದಲ್ಲಿರುವ ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಡ್ತಾರೆ. ಅದು ಭಾರತ, ಅದು ಭಾರತದಲ್ಲಿರುವ ವ್ಯಕ್ತಿಯ ಕಲ್ಪನೆ. ನೋಡಿ, ಕಾನೂನು ಮ್ಯಾರೇಜ್ ಏಜ್ ಫಿಕ್ಸ್ ಮಾಡೈತಿ. ಹೆಣ್ಮಕ್ಳಿಗೆ 18, ಗಂಡ ಮಕ್ಕಳಿಗೆ 21. ಅದ ನೋಡಿ ವೋಟಿಂಗ್ ಪವರ್ ಏನ್ ಮಾಡೈತಿ, ಗಂಡಸರಿಗೂ 18, ಹೆಂಗಸರಿಗೂ 18. ಅಂದ್ರೆ ಒಂದು ಪರಿಪಕ್ವ ಹೆಣ್ಣು ಯಾವಾಗ ಏಜ್ 18 ಅಂತ ಒಂದು ಹೆಣ್ಣು ಪರಿಪಕ್ವ ಅಂತ ಅಂತೇಳಿ ಕಾನೂನು ತಜ್ಞರು ಹೇಳಿದ್ದಾರೆ. ಅಂದ್ರೆ ನಾವು ವಯಸ್ಸು 18 ಆದ ತಕ್ಷಣ ನಾವು ಮೆಚುರಿಟಿ ಬರ್ತೀವಿ. ಅಂದ್ರೆ ನಮ್ಗ ಯಾವುದೇ ತಪ್ಪು ಸರಿ ವ್ಯವಹಾರ ಮಾಡೋಕ್ಕಾಗಲಿ, ಜ್ಞಾನ ಆಗಲಿ ನಮ್ಗೆ ಅವಾಗ ಬರ್ತದೆ. ಅದೇ ಇಟ್ಟಿವಿ ಗಂಡಸರಿಗೆ ಪುರುಷಕ್ಕಿಂತ ನಮ್ಗೆ ಚದಿರ ಬಂದಿರ್ತೈತಿ. ಅಲ್ಲಿ ಹೇಳ್ತೀವಿ ನಾವು ಸಬಲರಾಗಿ ಅಂತೇಳಿ. ಆದ್ರೆ ಕೆಲವೊಂದು ಟೈಮ್ದಾಗ ಏನಂತ ಯಾವ್ದು ಹೇಳ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಕೆಲವೊಂದು ಸಂದರ್ಭದಾಗ ಬಲೆ ಅಬಲೆ 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 ತಿಳ್ಕೊಂಡು ನಾವು ಹೋಗ್ತಾಗಿ ಅದು ನಮಗೆ ನಾವು ಸಬಲ ಗೊತ್ತೈತಿ. ಅದು ಅರಿವಿಗೆ ಬಂದಿದ್ದು ಲೇಟ್ ಆಗೈತೆ ಅಷ್ಟ. ಮತ್ತೆ ಇನ್ನೊಂದು ನೆಕ್ಸ್ಟ್ ಹೇಳ್ಬೇಕಂದ್ರೆ ಈಗಿನ ತೀರ್ಮಾನಗಳು ಹೆಣ್ಮಕ್ಳಿಗೆ ಎಲ್ಲಾ ರಂಗದಲ್ಲೂ ಅಂದ್ರೆ ಎಜುಕೇಶನ್ ನಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲಾ ರಂಗದಲ್ಲೂ ಹೋಗಿದ್ದಾರೆ. ನೋಡಿ, ಈಗ ಮಂಗಳ ಪಾದಾರ್ಪಣೆ ಮಾಡ್ಬೇಕು ನಾವು ಲೇಡಿಗೆ ಹೋಗಿದ್ದಾರೆ ಲಾಸ್ಟ್ ಟೈಮ್. ಅಂದ್ರೆ ಒಂದು ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೆ 9 ದಿನ ಕಂಪಲ್ಸರಿ ಇರ್ಬೇಕಾಗ್ತದೆ. ಅಲ್ಲಿ ಹೋಗೋದು ಬರೋದು ಅದನ್ನೆಲ್ಲ ಏನ್ ಮಾಡ್ಬೇಕು ಲೇಡೀಸ್ ಅಂತ ಎಲ್ಲಾ ರಂಗದವ್ರು ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲಾ ರಂಗದವ್ರು ಮುನ್ನಡೆಸ್ತಾರೆ ಸರ್.